ಹಾಯ್, ಇವಳು ಗ್ಲೋರಿಯಾ ತಂಗಿ ಬಟ್ ನನ್ ತಂಗಿ ಅಲ್ಲ. ಇವಳು ಗ್ಲೋರಿಯಾ ತಂಗಿ ಬಟ್ ನನ್ ತಂಗಿ ಅಲ್ಲ. ಬರೀ ಇಂಥದೆಯಾ? ನಿನ್ನೆ ಪೂರ್ತಿ ಎಲ್ಲ ವಯನಾಡಲ್ಲಿ ಎಷ್ಟಾಯಿತು ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತುಂಬ ಡಿಸ್ಟೆನ್ಸ್ ಇದ್ದಾವೆ. ಆ ಥರ ಪ್ಲೇಸಸ್ ತುಂಬ ಇದ್ದಾವೆ ಮತ್ತು ಫೇಮಸ್ ಪ್ಲೇಸ್ಗಳು ಇದ್ದಾವೆ. ಹಾಗಾಗಿ ಎಲ್ಲ ಕಡೆ ಹೋಗ್ಲಿಕ್ಕಾಗಲಿಲ್ಲ. ಇವತ್ತೇನಂದರೆ ಇವತ್ತು ವೆಡ್ಡಿಂಗ್ ಡೇ ನನ್ನ ಫ್ರೆಂಡ್ದವ್ರದ್ದು. ಏನಪ್ಪ ಸ್ಪೆಷಲ್ ಅಂದರೆ ಕೇರಳ ವೆಡ್ಡಿಂಗ್ ಅಟೆಂಡ್ ಆಗ್ತಿರೋದೇ ಫಸ್ಟ್ನೇ ಟೈಮ್ ನಾನು. ಅದರಲ್ಲೂ ಕ್ರಿಶ್ಚಿಯನ್ಸ್ ಮದುವೆ. ನಾನು ಯಾವುದು ಸಹ ಕ್ರಿಶ್ಚಿಯನ್ಸ್ ಮದುವೆನ ಇಲ್ಲಿ ತನಕ ಅಟೆಂಡ್ ಮಾಡಿಲ್ಲ. ಅದರಲ್ಲೂ ಕೇರಳ ಕ್ರಿಶ್ಚಿಯನ್ಸ್ ಮದುವೆನ ಇವತ್ತು ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹೇಗೆಲ್ಲ ಇರುತ್ತೆ ಕ್ರಿಶ್ಚಿಯನ್ಸ್ ಮದುವೆ, ಅದರಲ್ಲೂ ಕೇರಳ ಕ್ರಿಶ್ಚಿಯನ್ಸ್ ಮದುವೆ ಹೇಗಿರುತ್ತೆ ಅಂತ ಅದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಇದೆಲ್ಲ ವೆಡ್ಡಿಂಗ್ ಹಾಲಿಗೆ ಹೋಗ್ತಿದ್ದೀವಲ್ಲ ಆ ಪ್ಲೇಸ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಮುತ್ತ ಎಲ್ಲ ಬಾಳೆ ಗಿಡ. ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ ವಯನಾಡಲ್ಲಿ ನೋಡೋಂಥದ್ದು. ಮುಂದೆ ಒಂದಿನ ಇದಕ್ಕಂತಾನೆ ವಯನಾಡಿಗೆ ಬಂದು ಪ್ಲೇಸಸ್ನ ಕವರ್ ಮಾಡ್ಬೇಕಂತ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದ್ಸತಿ ಬರ್ತೀನಿ. ಬ್ರೋ, ವಾಟ್ ವಾಸ್ ರಿಟನ್ ಹಿಯರ್? ಹಾಲ್ ನೇಮಾ? ನೋಡ್ರಪ್ಪ, ಇದೆ ವೆಡ್ಡಿಂಗ್ ಹಾಲ್ ಆ್ಯಂಡ್ ಪ್ರೇಯರ್ ಹಾಲ್. ಇದು ಪ್ರೇಯರ್ ಹಾಲ್ ಅಲ್ಲೇ ಅಂತೆ ಕ್ರಿಶ್ಚಿಯನ್ಸ್ ಮದುವೆ ಆಗೋದು. ಡಿಪೆಂಡ್ಸ್ ರೈಟ್. ഉടമ്പടി ചെയ്യുന്നു എന്റെ സാക്ഷികൾ ആകുന്നു. ಇಲ್ಲಿಗೆ ಇವರಿಬ್ರು ಮದುವೆ ಆಯಿತು. ಇವ್ರ ಮದುವೆಯಲ್ಲಿ ಇದೆ ಊಟ ನೋಡಿ. ಇದು ಬಿರಿಯಾನಿ ಅಂತೆ, ಇದು ಚಿಕನ್ನು, ರೈತ, ಪಿಕ್ಕಲ್, ಇನ್ನೊಂದು ಎಕ್ಸ್ಟ್ರಾ ಒಂದಿದೆ ಬೀಫ್ ಇದೆ, ಬಟ್ ನಾನು ತಿನ್ನಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಿನ್ನೆ ಪೂರ್ತಿ ಎಲ್ಲ ವಯನಾಡಲ್ಲಿ ಎಷ್ಟಾಯಿತು ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದ್ದೆ ಮಧ್ಯಾಹ್ನ 2 ಗಂಟೆಗೆ, 2-2:30 ಸ್ಟಾರ್ಟ್ ಮಾಡಿದ್ದು. 6:30 ಅಷ್ಟೊತ್ತಿಗೆ ಎಲ್ಲ ಒಂದು 4-5 ಪ್ಲೇಸಸ್ನ ನಾನು ಕವರ್ ಮಾಡಿದ್ದು. ಅದಕ್ಕಿಂತ ಜಾಸ್ತಿ ಕವರ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತುಂಬ ಡಿಸ್ಟೆನ್ಸ್ ಇದ್ದಾವೆ. ಆ ಥರ ಪ್ಲೇಸಸ್ ತುಂಬ ಇದ್ದಾವೆ ಮತ್ತು ಫೇಮಸ್ ಪ್ಲೇಸ್ಗಳು ಇದ್ದಾವೆ. ಹಾಗೆ ಹಿಲ್ ಸ್ಟೇಷನ್ಸ್ ಇದ್ದಾವೆ. ಅದ್ರ ಜೊತೆಗೆ ಫಾಲ್ಸು ಸಹ ಇದೆ, ಬಟ್ ತುಂಬ ದೂರ ಇದೆ, 30-40 ಕಿಲೋಮೀಟರ್ ದೂರ ಇತ್ತು. ಸೊ ಹಾಗಾಗಿ ಎಲ್ಲ ಕಡೆ ಹೋಗ್ಲಿಕ್ಕಾಗಲಿಲ್ಲ. ಬಟ್ ಕೆಲವೊಂದು ಕವರ್ ಮಾಡೋಂಥ ಪ್ಲೇಸಸ್ನ ಕವರ್ ಮಾಡಿದ್ದೀವಿ, 4-5 ಪ್ಲೇಸಸ್ನ. ಇವತ್ತೇನಂದರೆ ಇವತ್ತು ವೆಡ್ಡಿಂಗ್ ಡೇ ನನ್ನ ಫ್ರೆಂಡ್ದವ್ರದ್ದು. ಸೊ ಏನಪ್ಪ ಸ್ಪೆಷಲ್ ಅಂದರೆ ಕೇರಳದಲ್ಲಿ ನಾನು ವೆಡ್ಡಿಂಗ್ ಅಟೆಂಡ್ ಮಾಡ್ತಿರೋದೇ ಫಸ್ಟ್ನೇ ಟೈಮ್. ಕೇರಳ ವೆಡ್ಡಿಂಗ್ ಅಟೆಂಡ್ ಆಗ್ತಿರೋದೇ ಫಸ್ಟ್ನೇ ಟೈಮ್ ನಾನು. ಅದರಲ್ಲೂ ಕ್ರಿಶ್ಚಿಯನ್ಸ್ ಮದುವೆ. ನಾನು ಯಾವುದು ಸಹ ಕ್ರಿಶ್ಚಿಯನ್ಸ್ ಮದುವೆನ ಇಲ್ಲಿ ತನಕ ಅಟೆಂಡ್ ಮಾಡಿಲ್ಲ. ಅದರಲ್ಲೂ ಕೇರಳ ಕ್ರಿಶ್ಚಿಯನ್ಸ್ ಮದುವೆನ ಇವತ್ತು ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹೇಗೆಲ್ಲ ಇರುತ್ತೆ ಕ್ರಿಶ್ಚಿಯನ್ಸ್ ಮದುವೆ, ಅದರಲ್ಲೂ ಕೇರಳ ಕ್ರಿಶ್ಚಿಯನ್ಸ್ ಮದುವೆ ಹೇಗಿರುತ್ತೆ ಅಂತ ಅದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಹಿಂಗೆ ಹೋಗ್ಬೇಕೇನಪ್ಪ. ಹಾಲಿಗೆ ಹೋಗೋದು ಹಿಂಗೆ, ಮದುವೆ ಹಾಲಿಗೆ ಹೋಗೋದು ಹಿಂಗೆ. ನಾವಿದ್ದಿದ್ದು ರೂಮ್ ಎಲ್ಲ ಮಾಡಿದ್ದು ನಮಗೆ ನಡವಯಲ್ ಅಂತ. ಅಲ್ಲಿಂದ ಕೇಣಿಚೀರಾಗೆ ಬಂದಿದ್ದೀವಿ. ಕೇಣಿಚೀರ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ, ಯಾವುದು ನಡವಯಲಿಂದ. ವೆಡ್ಡಿಂಗ್ ಇರೋದು ಇಲ್ಲೇ ಕೇಣಿಚೀರ. ನೋಡೋಣ ಹೇಗೆಲ್ಲ ಇರುತ್ತೆ ಕ್ರಿಶ್ಚಿಯನ್ಸ್ ಮದುವೆ, ಅದರಲ್ಲೂ ಕೇರಳ ಕ್ರಿಶ್ಚಿಯನ್ಸ್ ಮದುವೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದೆಲ್ಲ ವೆಡ್ಡಿಂಗ್ ಹಾಲಿಗೆ ಹೋಗ್ತಿದ್ದೀವಲ್ಲ ಆ ಪ್ಲೇಸ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಮುತ್ತ ಎಲ್ಲ ಬಾಳೆ ಗಿಡ. ಥರ ಹಿಲ್ ಸ್ಟೇಷನ್ ಇದ್ದಂಗಿದೆ ಇದೆ. ಇನ್ನೂ ಒಳಗೆ ಹೋಗ್ಬೇಕೇನಪ್ಪ. ಬಟ್ ನಿನ್ನೆ ಮಾತ್ರ ಸಖತ್ತಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು. ಇನ್ನೂ ತುಂಬ ಪ್ಲೇಸಸ್ ಇದೆ, ಯಾಕಂದರೆ ವಯನಾಡೇ ಫೇಮಸ್ಸು ಕೇರಳದಲ್ಲಿ. ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ ವಯನಾಡಲ್ಲಿ ನೋಡೋಂಥದ್ದು. ಮುಂದೆ ಒಂದಿನ ಇದಕ್ಕಂತಾನೆ ವಯನಾಡಿಗೆ ಬಂದು ಪ್ಲೇಸಸ್ನ ಕವರ್ ಮಾಡ್ಬೇಕಂತ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದ್ಸತಿ ಬರ್ತೀನಿ. ಯಾಕಂದರೆ ನಿನ್ನೆ ಅದಿಷ್ಟಕ್ಕೆ ನನಗೆ ಸಮಾಧಾನ ಆಗಿಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಸಡನ್ಲಿ ಪ್ಲ್ಯಾನ್ ಆಗಿದ್ದಿದ್ದು. ಬ್ರೋ, ವಾಟ್ ವಾಸ್ ರಿಟನ್ ಹಿಯರ್? ಹಾಲ್ ನೇಮಾ? ವಾಟ್ ಇಸ್ ದ ಹಾಲ್ ನೇಮ್? What? International Full Gospel Assembly. International Full Gospel Assembly. IFGA. Okay. IFGA. Oh, prayer hall. It's Prayer a hall. wedding hall or prayer hall? Oh, prayer hall. No separate. I think there is no separate hall. Here is the stage wedding. Okay. In the prayer hall only the wedding will happen, sir. Okay. നമുക്ക് ചർച്ചിലെ ಮ್ಯಾರೇಜ್ ಅಂಡ್ ಅದರ್ ಹಾಲ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಫಂಕ್ಷನ್. I thought church is different, wedding hall is different. Yes. But both are in same. Both are in same place. Okay, ಐಸಾಕ್ಯಾ. ನೋಡ್ರಪ್ಪ, ಇದೆ ವೆಡ್ಡಿಂಗ್ ಹಾಲ್ ಆ್ಯಂಡ್ ಪ್ರೇಯರ್ ಹಾಲ್. ಇದು ಪ್ರೇಯರ್ ಹಾಲ್ ಅಲ್ಲೇ ಅಂತೆ ಕ್ರಿಶ್ಚಿಯನ್ಸ್ ಮದುವೆ ಆಗೋದು. Everyone will marry like this only, in Christians? Some other categories, ORC, Okay. Roman Catholic, Jacobits, Latin, those who are different style. Different style, different place. ORC and Jacobits are marriage done in church, then reception, another hall. Okay, like that. Depends, right?
ಇದೇ ವೆಡ್ಡಿಂಗ್ ಹಾಲು ಆ್ಯಂಡ್ ಪ್ರೇಯರ್ ಹಾಲು. ಒಳಗೆ ಆಮೇಲೆ ಹೋಗ್ತೀನಿ. ಒಳಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಪಕ್ಕದಲ್ಲಿ ಡೈನಿಂಗ್ ಹಾಲ್ನ ತೋರಿಸ್ಕೊಂಡ್ ಬರ್ತೀನಿ. What's juice? What juice? Pineapple and grape. Pineapple and grape juice ಇದೆ ನೋಡಿ. ನಾನು ಗ್ರೇಪ್ ಜ್ಯೂಸ್ ತಗೊಂಡೆ. ಹಾಯ್, ಇವಳು ಗ್ಲೋರಿಯಾ ತಂಗಿ ಬಟ್ ನನ್ ತಂಗಿ ಅಲ್ಲ. ಇವಳು ಗ್ಲೋರಿಯಾ ತಂಗಿ ಬಟ್ ನನ್ ತಂಗಿ ಅಲ್ಲ. ಬರೀ ಇಂಥದೆಯಾ? ಇಲ್ಲೇನ್ ಕೂತಿದಾರಲ್ಲ, ನನ್ನ ಆನ್ ಗ್ಲೋರಿಯಾ ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವ್ರ ತಂಗಿ ಅಂತೆ. ತಂಗಿ ಅಂತ ಅಲ್ಲ, ತಂಗಿನೇ. ಇವ್ರ ಹೆಸರು ಈಸ್ಟರ್ ಅಂತ. ಈಸ್ಟರ್ ಅಲ್ಲ, ಎಸ್ತರ್. ಎಸ್ಟರ್ ಅಂತ ಹೆಸರು. ಇವ್ರು ಮಲಯಾಳಿ ಗರ್ಲ್, ಆದ್ರೆ ಕನ್ನಡ ಸಕ್ಕದ ಮಾತಾಡ್ತಾರೆ ಗುರು. For 5 years. I was in Bangalore for 5 years. That's right. ಕನ್ನಡ ಮಾತಾಡಿ ಕನ್ನಡ ಕಾನ್ಫಿಡೆನ್ಸ್ ಇಲ್ಲ ಅಷ್ಟು. ಇಲ್ಲ, ಕ್ಯಾಮರಾ ಇದೆಯಲ್ವಾ, ಕಾನ್ಫಿಡೆನ್ಸ್ ಇಲ್ಲ. ಬೆಂಗಳೂರಿನಲ್ಲಿ ಐ ಆಮ್ ಅಸಿಸ್ಟೆಂಟ್ ಲೆಕ್ಚರರ್. ನೀವು ಅಸಿಸ್ಟೆಂಟ್ ಲೆಕ್ಚರರ್. ಟೀಚಿಂಗ್ ಮಾಡ್ತೀರಾ? ಯಾ, ಟೀಚಿಂಗ್ ಮಾಡ್ತೀನಿ. ಯಾವಾಗ್ಲೂ ಅಟೆಂಡೆನ್ಸ್ ಫುಲ್ ಇರುತ್ತಲ್ವಾ? ಹಾ, ಫುಲ್ ಇರುತ್ತೆ. ಬಿಕಾಸ್ ಮೈ ಕ್ಲಾಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ಸ್ ವೈ. ಬಾಯ್ಸ್ ಜಾಸ್ತಿನಾ ಗರ್ಲ್ಸ್ ಜಾಸ್ತಿನಾ? ಗರ್ಲ್ಸ್. ಅದು ಫೀಮೇಲ್ಸ್ ಓನ್ಲಿ ಕಾಲೇಜ್. ಫೀಮೇಲ್ಸ್ ಕಾಲೇಜಾ? ಬಾಯ್ಸ್ ಕಾಲೇಜ್ ಆಗಿದ್ರೆ 100% ಇರ್ತಿತ್ತು ಅಟೆಂಡೆನ್ಸ್. ಗೊತ್ತಾ? സാക്ക് ബന്ധുമിത്രാദികൾ ചേർന്ന് നടത്തുകയും ചില ദിവസങ്ങൾക്ക് മുൻപ് അവരുടെ വിവാഹ നിശ്ചയം നടത്തുവാനും ഇന്നേ ദിവസം ഇവിടെ വെച്ച് വിവാഹ ശുശ്രൂഷ നടത്തുവാനായി ഒരുമിച്ച് തീരുമാനിക്കുകയും കർത്താവിൽ ശരണപ്പെടുകയും ചെയ്തു. ആ ശുശ്രൂഷ ഇന്ന് പകൽക്കാലം ഇവിടെ വെച്ച് നടത്തപ്പെടുകയാണ്. ഏദൻ പൂങ്കാവനത്തിൽ ആദ്യ ദമ്പതികളായ ആദാമിനെ ഹവ്വയെ യോജിപ്പിച്ചവനായ ദൈവം നിങ്ങളെ യോജിപ്പിക്കുമാറാകട്ടെ. ആമേൻ, ആമേൻ, ആമേൻ. ഫിനിക്സ് ടി ജോയി ആകുന്ന ഞാൻ, ആൻ ഗ്ലോറിയ ആകുന്ന എന്നെ എന്റെ ഭാര്യയായി സ്വീകരിക്കുന്നു. ഗ്ലോറിയ ആകുന്ന ഞാൻ, ഫിനിക്സ് ടി ജോയി ആകുന്ന അങ്ങയെ എന്റെ ഭർത്താവായി സ്വീകരിക്കുന്നു. മരണം നമ്മെ വേർപിരിക്കും വരെയും സാക്ഷി നിർത്തി ഞാൻ അങ്ങയോട് ഉടമ്പടി ചെയ്യുന്നു. ആമേൻ, ആമേൻ. കർത്താവും അവന്റെ വിശ്വാസ സഭയും ഈ ഉടമ്പടിക്ക് സാക്ഷികൾ ആകുന്നു. ಇಲ್ಲಿಗೆ ಇವರಿಬ್ರು ಮದುವೆ ಆಯ್ತು. ಇವ್ರ ಮದುವೆಯಲ್ಲಿ ಇದೆ ಊಟ ನೋಡಿ. ಇದು ಬಿರಿಯಾನಿ ಅಂತೆ, ಇದು ಚಿಕನ್ನು, ರೈತ, ಪಿಕ್ಕಲ್. ಇನ್ನೊಂದು ಎಕ್ಸ್ಟ್ರಾ ಒಂದಿದೆ, ಬೀಫ್ ಇದೆ, ಬಟ್ ನಾನು ತಿನ್ನಲ್ಲ. ನೀನು ತಿನ್ನೋ, ನನಗೆ ಬೇಡ, ನಮಗೆ ಇಷ್ಟ ಆಗಲ್ಲ ಅದು. ಇದೆಂತ ಸಲಾಡಾ? ಫ್ರೂಟ್ ಸಲಾಡ್. ಎಂದ ಬ್ರೋ? ಫ್ರೂಟ್ ಸಲಾಡ್. ಐಸ್ ಕ್ರೀಮ್ ಖಾಲಿ. ಅಯ್ಯೋ, ಐಸ್ ಕ್ರೀಮ್ ಖಾಲಿ ಆಯಿತಾ? ಫ್ರೂಟ್ ಸಲಾಡ್ ಮತ್ತು ಐಸ್ ಕ್ರೀಮ್ ಕೊಡ್ತಾವ್ರೆ ಊಟ ಆದಮೇಲೆ. ಅದು ಮುಗಿಸ್ಕೊಂಡು ಇನ್ನೇನು ಅವ್ರನ್ನೆಲ್ಲ ಮಾತಾಡಿಸಿ ರೂಮ್ ಚೆಕ್ಔಟ್ ಮಾಡಿ ಊರಿಗೆ ಹೋಗೋದೆ. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.